ಶ್ರೀರಂಗಪಟ್ಟಣದಲ್ಲಿ ಇವತ್ತು ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ನಡೆಯೋದಕ್ಕಿದೆ. ಈ ಸಂಕೀರ್ತನ ಯಾತ್ರೆ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಈ ಯಾತ್ರೆ ವಿವಾದಿತ ಜಾಮಿಯಾ ಮಸೀದಿಯನ್ನ ಹಾದು ಹೋಗುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಆಂಜನೇಯ ದೇಗುಲ ಪುನರ್ನಿರ್ಮಾಣದ ಸಂಕಲ್ಪದೊಂದಿಗೆ ಈ ಯಾತ್ರೆ ಸಾಗುವಂತ ದಾರಿಯುದ್ದಕ್ಕೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾತ್ರೆ ಸಾಗೋ ದಾರಿಯುದ್ದಕ್ಕೂ 100ಕ್ಕೂ ಅಧಿಕ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ನಿಮಿಷಾಂಬ ದೇವಾಲಯದಿಂದ ರಂಗನಾಥ ಸ್ವಾಮಿ ದೇವಾಲಯದವರೆಗೆ ಯಾತ್ರೆ ಸಾಗುತ್ತೆ. ದಾರಿ ಮಧ್ಯದಲ್ಲಿ ಜಾಮಿಯಾ ಮಸೀದಿ ಕೂಡ ಸಿಗುತ್ತೆ. ಜಾಮಿಯಾ ಮಸೀದಿ ಮೂಲಕ ಹಾದು ಹೋಗುತ್ತೆ. ಈ ಮಸೀದಿಯ ಬಗ್ಗೆ ಹಿಂದೂ ಸಂಘಟನೆಗಳು ಏನ್ ಹೇಳುತ್ತೆ ಅಂತಂದ್ರೆ, ಇದು ಮೂಡಲಬಾಗಿಲು ಆಂಜನೇಯ ದೇವಸ್ಥಾನ. ಇದನ್ನು ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಅಲ್ಲಿದ್ದಂಥ ದೇವಸ್ಥಾನವನ್ನ ಕೆಡವಿ ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಯಿತು ಅಂತ ಹಿಂದೂ ಸಂಘಟನೆಗಳು ಹಿಂದಿನಿಂದಲೂ ಕೂಡ ಹೇಳಿಕೊಂಡು ಬಂದಿರೋದು. ಅದೇ ಕಾರಣಕ್ಕಾಗಿ ಈಗ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಆಂಜನೇಯ ದೇವಾಲಯವನ್ನ ಕೆಡವಿಯಲ್ಲಿ ಮಸೀದಿ ನಿರ್ಮಾಣ ಆಗಿದೆ ಟಿಪ್ಪು ಕಾಲದಲ್ಲಿ ಅಂತ ಹಿಂದೂ ಸಂಘಟನೆಗಳು ಹೇಳ್ತವೆ. ಟಿಪ್ಪು ಆಡಳಿತದ ವೇಳೆ ಮೂಡಲಬಾಗಿಲು ದೇಗುಲವನ್ನ ಕೆಡವಿದ್ದಾರೆ ಅಂತ. ಜಾಮಿಯಾ ಮಸೀದಿ ಜಾಗದಲ್ಲಿ ದೇಗುಲ ಪುನರ್ ನಿರ್ಮಾಣ ಆಗಬೇಕು ಅಂತ ಹಿಂದೂ ಸಂಘಟನೆಗಳು ಹಲವು ವರ್ಷಗಳಿಂದ ಒತ್ತಾಯಿಸ್ತಾ ಇದ್ದಾವೆ. ಹಲವು ವರ್ಷಗಳಿಂದ ಯಾತ್ರೆ ನಡೀತಾ ಇದೆ. ಇವತ್ತು ಆ ಯಾತ್ರೆ ಸಂಕೀರ್ತನ ಯಾತ್ರೆ ನಡೆಯುತ್ತೆ. ಇಡೀ ಶ್ರೀರಂಗಪಟ್ಟಣ ಸಂಪೂರ್ಣ ಕೇಸರಿಮಯವಾಗಿದೆ. ಒಂದು ಕಡೆ ಕೇಸರಿಮಯ, ಮತ್ತೊಂದೆಡೆ ಖಾಕಿಮಯ ಆಗ್ತಾ ಇದೆ. ಕಾರಣ ಹೆಚ್ಚುವರಿ ಭದ್ರತೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿದ್ದಾರೆ. ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನ ಕರೆಸಲಾಗಿದೆ ಭದ್ರತೆಯ ಉದ್ದೇಶಕ್ಕಾಗಿ. ಸಿಸಿಟಿವಿ ಕ್ಯಾಮೆರಾಗಳನ್ನ ನಗರದಾದ್ಯಂತ ಅಳವಡಿಸಲಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಸದ್ಯ ಏನು ಆಗ್ತಿದೆ, ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಸಂಬಂಧಿಸಿ? ಇವತ್ತು ಏನು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರತಕ್ಕಂತಹ ಹಿಂದೂ ಜಾಗರಣ ವೇದಿಕೆ ಸಂಕೀರ್ತನ ಯಾತ್ರೆ ಏನಿದೆ, ಸಂಕೀರ್ತನ ಯಾತ್ರೆ ಬಹಳ ಮುಖ್ಯವಾಗಿ ಹೇಳುವಂಥದ್ದು ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂತಹ ಮೂಡಿಲಬಾಗಿಲ ಶ್ರೀ ಆಂಜನೇಯ ದೇವಸ್ಥಾನದ ಪುನರ್ ನಿರ್ಮಾಣದ ಸಂಕಲ್ಪವನ್ನ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂತಹ ಈ ಒಂದು ಸಂಕೀರ್ತನ ಯಾತ್ರೆ. ಈ ಸಂಕೀರ್ತನ ಯಾತ್ರೆಗಾಗಿ ಈಗಾಗಲೇ ಕೂಡ ಹನುಮ ಮಾಲಾಧಾರಿಗಳು ಕೂಡ ಸಂಪೂರ್ಣವಾಗಿ ಸನ್ನದ್ಧವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಡೀ ಕಾರ್ಯಕ್ರಮ ಏನಿದೆ, ಕಾರ್ಯಕ್ರಮವನ್ನು ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದ ರೀತಿಯಲ್ಲಿ ನಡೆಸ್ಕೊಳ್ಳಿಕ್ಕೂ ಕೂಡ ಪೊಲೀಸರು ಸಿದ್ಧವಾಗಿರ್ತಕ್ಕಂಥದ್ದು. ನಾನು ಶ್ರೀರಂಗಪಟ್ಟಣದ ಈಗ ಜಾಮಿಯಾ ಮಸೀದಿ ಏನಿದೆ ಆ ಮಸೀದಿಯ ಭಾಗದಲ್ಲಿದ್ದೀನಿ. ಈ ಒಂದು ಮಸೀದಿಯಲ್ಲೇ ಕೂಡ ಮೂಡಲಬಾಗಿಲ ಶ್ರೀ ಆಂಜನೇಯ ದೇವಸ್ಥಾನ ಇತ್ತು. ಆ ಒಂದು ದೇವಸ್ಥಾನವನ್ನ ಕೆಡವಿ ಅಲ್ಲಿದ್ದಂತ ವಿಗ್ರಹವನ್ನ ಹೊರಗಡೆಗೆ ಹಾಕಿ ಇಲ್ಲಿ ಜಾಮಿಯಾ ಮಸೀದಿಯನ್ನ ಮಾಡಲಾಗಿದೆ. ಇಲ್ಲಿ ಮತ್ತೆ ಆ ಒಂದು ಶ್ರೀ ಆಂಜನೇಯ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಲೆಯನ್ನ ಹಾಕಿ ಮಾಲಾಧಾರಿಗಳು ಇವತ್ತು ಸಂಕೀರ್ತನ ಯಾತ್ರೆಯನ್ನ ಶ್ರೀರಂಗಪಟ್ಟಣದಲ್ಲಿ ಮಾಡುವಂಥದ್ದು. ಬಹಳ ಮುಖ್ಯವಾಗಿ ಇವತ್ತಿನ ಸಂಕೀರ್ತನ ಯಾತ್ರೆಯ ಬಗ್ಗೆ ಮಾತಾಡೋದಾದ್ರೆ, ಶ್ರೀರಂಗಪಟ್ಟಣದ ಹೊರಭಾಗದಲ್ಲಿ ಇರ್ತಕ್ಕಂಥ ಗಂಜಾಂನ ನಿಮಿಷಾಂಬ ದೇವಸ್ಥಾನ ಏನಿದೆ, ದೇವಸ್ಥಾನದ ಬಳಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಈ ರೀತಿಯಾಗಿ ಮಂಡ್ಯದ ಸುತ್ತಮುತ್ತ ಇರತಕ್ಕಂತ ಹನುಮ ಮಾಲಾಧಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಅಲ್ಲಿ ಫಸ್ಟ್ ಗ್ಯಾದರ್ ಆಗ್ತಾರೆ. ಅಲ್ಲಿ ಹನುಮ ಮಾಲಾಧಾರಿಗಳು ವೇದಿಕೆ ಕಾರ್ಯಕ್ರಮವನ್ನ ಮಾಡಿ ಸಂಕಲ್ಪವನ್ನ ಮಾಡ್ತಾರೆ. ಅಂದ್ರೆ ಇವತ್ತಿನ ಸಂಕೀರ್ತನ ಯಾತ್ರೆ ಏನಿದೆ, ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂತಹ ಜಾಮಿಯಾ ಮಸೀದಿಯ ಭಾಗದಲ್ಲಿ ಇರ್ತಕ್ಕಂಥ ಮೂಡಲಬಾಗಿಲು ಶ್ರೀ ಆಂಜನೇಯ ದೇವಸ್ಥಾನ ಏನಿದೆ ಅದರ ಪುನರ್ ನಿರ್ಮಾಣದ ಸಂಕಲ್ಪವನ್ನ ಮಾಡಿ ಅಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಅಲ್ಲಿಂದ ಸಂಕೀರ್ತನ ಯಾತ್ರೆಯ ಮೆರವಣಿಗೆ ಸಾಗುತ್ತೆ. ಸಾಗಿ ಸುಮಾರು 4 ಕಿಲೋಮೀಟರ್ ಅಂದ್ರೆ ಗಂಜಾಂನಿಂದ ಸಾಗಿ ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀರಂಗಪಟ್ಟಣದ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಏನು ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಬಳಿವರೆಗೂ ಕೂಡ ಈ ಒಂದು ಸಂಕೀರ್ತನ ಯಾತ್ರೆ ನಡೆಯುತ್ತೆ. ಬಹಳ ಮುಖ್ಯವಾಗಿ ಆ ಸಂಕೀರ್ತನ ಯಾತ್ರೆ ಸಾಗುವಂತ ದಾರಿಯಲ್ಲೇ ಕೂಡ ಈ ಒಂದು ಜಾಮಿಯಾ ಮಸೀದಿ ಇರ್ತಕ್ಕಂಥದ್ದು ನೀವು ಗಮನಿಸಬಹುದು. ಆ ಜಾಮಿಯಾ ಮಸೀದಿಯನ್ನು ಕೂಡ ತೋರಿಸ್ತೀನಿ. ಅಂದ್ರೆ ಈ ಒಂದು ಸ್ಥಳದಲ್ಲೇ ಕೂಡ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಆ ಒಂದು ದೇವಸ್ಥಾನವನ್ನ ತೆಗೆದು ಇಲ್ಲಿ ಜಾಮಿಯಾ ಮಸೀದಿಯನ್ನ ಮಾಡಲಾಗಿದೆ ಅಂತೇಳಿ ಈ ಒಂದು ಸ್ಥಳದಲ್ಲೇ ಕೂಡ ಮೂಡಲಬಾಗಿಲ ಆಂಜನೇಯ ದೇವಸ್ಥಾನವನ್ನ ನಾವು ಪುನರ್ ನಿರ್ಮಾಣ ಮಾಡಬೇಕು ಅನ್ನೋದು ಕೂಡ ಅವರ ಸಂಕಲ್ಪ ಆಗಿರ್ತಕ್ಕಂಥದ್ದು. ಇನ್ನು ಏನು ಮಾಲಾಧಾರಿಗಳು ಇಲ್ಲಿ ಮೆರವಣಿಗೆ ಸಂಕೀರ್ತನ ಯಾತ್ರೆಯ ಮೆರವಣಿಗೆ ಬರುವಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದ ಅಹಿತಕರವಾದಂತಹ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಸನ್ನದ್ಧವಾಗಿದ್ದಾರೆ. ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಸಿಸಿ ಕ್ಯಾಮೆರಾಗಳನ್ನ ಹಾಕಿ ಪೊಲೀಸರ ಭದ್ರತೆಯನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಇಡೀ ಮಸೀದಿಯ ಸುತ್ತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಹಾಕಿರ್ತಕ್ಕಂಥದ್ದು. ಈ ಒಂದು 4 ಕಿಲೋಮೀಟರ್ಗಳ ಸಂಕೀರ್ತನ ಯಾತ್ರೆ ಏನಿದೆ ಅಲ್ಲಿ ಸುಮಾರು 1,500ಕ್ಕೂ
ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಬಳಕೆ ಮಾಡಲಾಗಿದೆ. ಅದೇ ರೀತಿಯಾಗಿ 1,500ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. 4 ಗಂಟೆಗೆ ಶುರುವಾಗುವಂತಹ ಈ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಸಂಕೀರ್ತನ ಯಾತ್ರೆ ಮೆರವಣಿಗೆ ಸಾಗುತ್ತೆ. ಅದು ನೇರವಾಗಿ ಶ್ರೀರಂಗಪಟ್ಟಣದ ಏನು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಬಂದು ಸಂಪನ್ನ ಆಗುತ್ತೆ. ರಕ್ಷಿತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.